ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 10ನೆಯ ದಿನ ರೈವತ ಎಂಬ ಏಕಾದಶ ರುದ್ರರ ಅಂತರ್ಯಾಮಿ ರೂಪ ಅಚ್ಯುತನ ಆರಾಧನೆಯನ್ನು ಮಾಡಲಾಗುತ್ತೆ. ಪರಬ್ರಹ್ಮ ಸ್ವರೂಪನಿಗೆ ಯಾವ ಸ್ಥಾನ ಚ್ಯುತಿ ಅನ್ನೋದು ಇಲ್ಲ. ಆದುದರಿಂದ ಅವನು ಅಚ್ಯುತ. ಜ್ಞಾನಚ್ಯುತಿ ಇಲ್ಲದವನೇ ಅಚ್ಯುತ ಅಂತ. ಆವತ್ತಿನ ದಿವಸ ಅಚ್ಯುತನ ಆರಾಧನೆ ಮಾಡಿ ಮೇಲೆ ತೋರಿಸ್ತಕ್ಕಂತಹ ರಂಗೋಲಿಯನ್ನು ಒಂದು ಮಣೆಯ ಮೇಲೆ ಇಟ್ಟು ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಟು ಅಚ್ಯುತನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆ ಶ್ಲೋಕವನ್ನು ಮೇಲೆ ಹೇಳಿದ ಶ್ಲೋಕವನ್ನು 33 ಬಾರಿ ಪಠಿಸಿ ಷೋಡಶೋಪಚಾರ ಪೂಜೆ ಮಾಡಿ 33 ಆರತಿ ಎತ್ತಿ ಆರತಿ ಹಾಡನ್ನು ಹಾಡ್ತಕ್ಕಂಥದ್ದು. ಅವತ್ತಿನ ದಿವಸ ಕೊಡ್ತಕ್ಕಂತಹ ದಾನ ಅಂತಂದರೆ 10ನೇ ದಿವಸ ಬಂದು ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ಹಣ್ಣು, ಬ್ಲೌಸ್ ಪೀಸು, ಬಳೆ ಬಿಚ್ಚಾಲೆ, ಬೆಲ್ಲ. ಜೊತೆಗೆ ಬೆಲ್ಲ ಈಗ ಇದರಲ್ಲಿ ದಶಮಿ ದಿವಸ 10ನೇ ದಿನ ಬಂದು 2 ಬೆಲ್ದೆಚ್ಚು ಕೊಡಬೇಕಾಗುತ್ತೆ. ದಶಮಿ ದಿವಸ 2 ಬೆಲ್ದೆಚ್ಚನ್ನು ಕೊಡಬೇಕಾಗತ್ತೆ. ಅದು ಮುತ್ತೈದೆಗೆ ಕೊಡ್ತಕ್ಕಂತಹ ದಾನ ಆಗಿದೆ. ಇನ್ನು ಬ್ರಾಹ್ಮಣನಿಗೆ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು. ಯಾವುದಾದ್ರೂ ವಸ್ತ್ರ ಅಂತಂದರೆ ಪಂಚೆ ಆಗಿರಬಹುದು ಅಥವಾ ವಲ್ಲಿ ಆಗಿರಬಹುದು. ತಾಂಬೂಲದ ಜೊತೆಗೆ ದಾನವನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಚಂದ್ರಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು. ಅಚ್ಯುತನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ. ಅದನ್ನು ಡಾಕ್ಟರ್ ಅಕ್ಷತಾ ಅವರವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ಎತ್ತಿರೆ ಆರತಿಯ ಚೆಲುವನಿಗಿಂದು ಎತ್ತಿರೆ ಆರತಿಯ, ಎಂದೆಂದು ಬದಲಾಗದ ಅವ್ಯಯನು, ಎಲ್ಲೆಲ್ಲೂ ಇರುವನು ಅಚ್ಯುತನು. ಎಂದೆಂದು ಬದಲಾಗದ ಅವ್ಯಯನು, ಎಲ್ಲೆಲ್ಲೂ ಇರುವನು ಅಚ್ಯುತನು. 8 ಐಶ್ವರ್ಯವ ಕೊಡುಬೇಗ ಎಂದು ಎತ್ತಿರೆ ಆರತಿಯ ಚೆಲುವನಿಗಿಂದು ಎತ್ತಿರೆ ಆರತಿಯ. ಆತ್ಮನಲ್ಲಿ ಅಂತರ್ಯಾಮಿಯಾದ ಭೂತಾತ್ಮನು, 6 ವಿಕಾರಗಳಿಲ್ಲದ ಅವಿಕಾರನು. ಆತ್ಮನಲ್ಲಿ ಅಂತರ್ಯಾಮಿಯಾದ ಭೂತಾತ್ಮನು, 6 ವಿಕಾರಗಳಿಲ್ಲದ ಅವಿಕಾರನು. ಅಂತರ್ಬಹಿರ್ವ್ಯಾಪ್ತ ನಿರ್ಲಿಪ್ತನು, ಅಂತರ್ಬಹಿರ್ವ್ಯಾಪ್ತ ನಿರ್ಲಿಪ್ತನು. ಅಪ್ರಮೇಯನಾದ ನಮ್ಮ ಅಚ್ಯುತನು, ಎತ್ತಿರೆ ಆರತಿಯ ಚೆಲುವನಿಗಿಂದು ಎತ್ತಿರೆ ಆರತಿಯ. ಅಪರಾಧ ಕ್ಷಮೆಗಾಗಿ ಬೇಡುವವರು ಅಚ್ಯುತನ, ಅಪರಾಧ ಕ್ಷಮೆಗಾಗಿ ಬೇಡುವವರು. ಅನುರೋರಣೀಯನ ಮಹತೋರ್ಮಹೀಯನ ಅಪರಾಧ ಕ್ಷಮೆಗಾಗಿ ಬೇಡುವವರು. ಅಂದು ಇಂದು ಮುಂದೆಂದು ಇರುವವನ, ಅಂದು ಇಂದು ಮುಂದೆಂದು ಇರುವವನ. ಅಲಮೆನ್ನದೆ ಅನುಗ್ರಹಿಸುವವನ, ಅಲಮೆನ್ನದೆ ಅನುಗ್ರಹಿಸುವವನ. ಎತ್ತಿರೆ ಆರತಿಯ ಚೆಲುವನಿಗಿಂದು ಎತ್ತಿರೆ ಆರತಿಯ. ಎಂದೆಂದು ಬದಲಾಗದ ಅವ್ಯಯನು, ಎಲ್ಲೆಲ್ಲೂ ಇರುವನು ಅಚ್ಯುತನು. 8 ಐಶ್ವರ್ಯವ ಕೊಡುಬೇಗ ಎಂದು ಎತ್ತಿರೆ ಆರತಿಯ ಚೆಲುವನಿಗಿಂದು ಎತ್ತಿರೆ ಆರತಿಯ.